ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 46ನೇ ಪ್ರಶ್ನೆ. ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರನ್ನ ತಿಳಿಸಿ. ಪರಮಾಣು ರಚನೆಯ ಮಾದರಿ. ಜಾನ್ ಡಾಲ್ಟನ್. ಆಕ್ಚುಲಿ ಡಾಲ್ಟನ್ ಅವರು ಪರಮಾಣುವಿನ ಅಟಾಮಿಕ್ ಥಿಯರಿಯನ್ನ ಕೊಟ್ಟಂತವರು ಜಾನ್ ಡಾಲ್ಟನ್. ಜೆ ಥಾಮ್ಸನ್ ಪರಮಾಣುವಿನ ರಚನೆಯ ಮಾದರಿಯನ್ನ ಕೊಟ್ಟಿದ್ರು. ಒಂದು ಕಲ್ಲಂಗಡಿ ಹಣ್ಣಿನ ರಚನೆ ಅಥವಾ ಕ್ರಿಸ್ಮಸ್ ಕಡುಬಿನ ಮಾದರಿ ಏನ್ ಹೇಳಿದ್ರು? ಜೆ ಥಾಮ್ಸನ್ ಈ ಪರಮಾಣು ಎನ್ನುವಂತದ್ದು ಧನಾತ್ಮಕ ಅಂಶದಿಂದ ಆದ ಗೋಳವಾಗಿದೆ. ಅದರಲ್ಲಿ ಋಣಾತ್ಮಕ ಅಂಶಗಳಾದ ಇಲೆಕ್ಟ್ರಾನ್ಗಳು ಹುದುಗಿರುತ್ತೆ. ಹೇಗೆ ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳು ಹುದುಗಿರುತ್ತಲ್ಲ, ಅದೇ ತರ ಹುದುಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ರುದರ್ಫೋರ್ಡ್ ರವರ ಪ್ರಯೋಗದ ನಂತರ ಇನ್ನೊಂದಿಷ್ಟು ವಿಷಯಗಳು ಹೊರಗೆ ಬಂದವು. ರುದರ್ಫೋರ್ಡ್ ಏನ್ ಮಾಡಿದ್ರು? ಚಿನ್ನದ ಹಾಳೆಯ ಮೂಲಕ ಆಲ್ಫಾ ಕಿರಣಗಳನ್ನ ಹಾಯಿಸಿದ್ರು. ಅಲ್ಲಿ ಬಂದಂತಹ ಅಲ್ಲಿ ನೋಡಿದಂತಹ ಒಂದಿಷ್ಟು ಅಬ್ಸರ್ವೇಷನ್ ಮೇಲೆ ಅವರ ಒಂದಿಷ್ಟು ತೀರ್ಮಾನಕ್ಕೆ ಬಂದ್ರು. ಪರಮಾಣುವಿನಲ್ಲಿ ಹೆಚ್ಚಿನ ಜಾಗ ಖಾಲಿಯಾಗಿದೆ, ಹಾಗೆ ಬಹಳ ಕಡಿಮೆ ಜಾಗದಲ್ಲಿ ಧನಾತ್ಮಕ ಅಂಶ ಕಾನ್ಸಂಟ್ರೇಟ್ ಆಗಿದೆ ಅಂತ ಹೇಳಿದ್ರು. ಅಲ್ಲೇ ಹೆಚ್ಚಿನ ಮಾಸ್ ಇದೆ ಅಲ್ವಾ. ಆಮೇಲೆ ಬಂದಂತವ್ರು ನೀಲ್ಸ್ ಬೋರ್. ಇಲ್ಲಿ ರುದರ್ಫೋರ್ಡ್ ರವರ ಥಿಯರಿಯಲ್ಲಿ ಏನೇನು ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ ಇತ್ತಲ್ಲ, ಅದನ್ನ ಓವರ್ಕಮ್ ಮಾಡಿದ್ದು ನೀಲ್ಸ್ ಬೋರ್ ರವರ ಮಾದರಿ. ಹಾಗಾಗಿ ಈ 4 ಜನ ಏನಿದ್ದಾರೆ ಅದರಲ್ಲಿ ಮುಖ್ಯವಾಗಿ 3, ಜೆ ಥಾಮ್ಸನ್, ರುದರ್ಫೋರ್ಡ್ ಮತ್ತು ನೀಲ್ಸ್ ಬೋರ್, ಇವರು ಪರಮಾಣು ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ್ರು. ಥ್ಯಾಂಕ್ ಯು.